ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು ಬಂದು ಸ್ಕೆಚ್ಚಲ್ಲಿ ಇರುವಂಥ ರಸ್ತೆ. ಇದು ಈ ವಿಲೇಜಿಂದ ಚಾನಲ್ ಮುಖಾಂತರ ಬರುವಂಥದ್ದು, ಬಟ್ ಇದು ಸ್ಕೆಚ್ಚಲ್ಲಿ ಇರುವಂಥದ್ದು. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು ಎಕರೆ ವೆಟ್ಲ್ಯಾಂಡು ಮಾರಾಟಕ್ಕಿದೆ. ನೋಡಿ, ಈ ಒಂದು ಬದ ಇದೆಯಲ್ಲ, ಈ ಬದದಿಂದ ಶುರುವಾಗುತ್ತೆ. ಅಲ್ಲಿ ಅಕ್ಕಿಗಳು ಇದೆಯಲ್ಲ, ಅಲ್ಲಿ ನನಗೆ ಸ್ಟ್ರೈಟ್ ಹೋಗುತ್ತಿದ್ದು. ಇದೊಂದು ಪೀಸು ಮತ್ತು ಮೇಲ್ಗಡೆ ಒಂದು ಪೀಸು, 2 ಪೀಸ್ ಇದೆ. 1 ಎಕರೆ. ಅದು ಚಾನಲ್ ಏರಿಯಾದು ವಿಲೇಜ್. ಅಲ್ಲಿ ಟವರ್ ಕಾಣ್ತಾ ಇದೆಯಲ್ಲ, ಅದು ಊರು ಬಸ್ ಸ್ಟಾಪ್. ಅದು ಆ ವಿಲೇಜ್ ಬಸ್ ಸ್ಟಾಪಿಂದ ತಾರ್ ರೋಡಿಂದ ಚಾನಲ್ ಮಾರ್ಗ ಬಂದರೆ ಜಸ್ಟ್ ನಿಮಗೆ ಒಂದು ಅರ್ಧ ಕಿಲೋಮೀಟ್ರು ಆಗೋಲ್ಲ ಆ ರೋಡ್ಗೆ. ಬಟ್ ಈ ಒಂದು ವೆಟ್ಲ್ಯಾಂಡ್ 1 ಎಕರೆಗೆ ರಸ್ತೆ ಇದೆ. ಇದು ಒಂದು ಜನರಲ್ ಪ್ರಾಪರ್ಟಿ. ಇದು ಕಸ್ಬಾ ಲಿಮಿಟ್ಗೆ ಬರುತ್ತೆ. ನಮ್ಮ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ಟೆಂಪಲಿಂದ ಈ ಒಂದು ಸ್ಪಾಟಿಗೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ಇದು ಎಂಡಾಗುತ್ತೆ. ಇದು ಇಲ್ಲಿಂದ ಸ್ಟ್ರೈಟ್ ಹೋಗ್ಬಿಟ್ಟು ಹಿಂಗೆ ಬರುತ್ತೆ. ಇದು ರೋಡ್ ಬಿಡ್ತು ಜಾಸ್ತಿ ಇದೆ. ಇದು ಏನು 2 ಪೀಸ್ ಇದೆಯಲ್ಲ, 2 ಪೀಸು ಕೂಡ ಈ ರಸ್ತೆಗೆ ಇರೋವಂಥದ್ದು ಇದು. ಬಟ್ ಈ ಪ್ರಾಪರ್ಟಿಗೆ ಟೆನ್ಷನ್ ವೈರ್ ಬರೋಲ್ಲ, ಅದು ಬೇರೆ ಸ್ಪಾಟಲ್ಲಿ ಇರೋವಂಥದ್ದು. ಇದು ಮೈಸೂರು ರಿಂಗ್ ರೋಡಿಂದ ಇಲ್ಲಿಗೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ. 25 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಈ ಒಂದು ಜಮೀನಿಂದ ಒಂದು 3-4 ವಿಲೇಜ್ಗಳು ಬರುತ್ತೆ. ನೋಡಿ, ಅಲ್ಲೊಂದು ಕಾಣ್ತಾ ಇದೆಯಲ್ಲ, ಇದು ಒಂದು ವಿಲೇಜ್ ಇದೆ. ಮತ್ತು ಈ ಭಾಗದಲ್ಲೂ ಕೂಡ ಒಂದು ವಿಲೇಜ್ ಇದೆ. ಈ ಸ್ಪಾಟಿಗೆ ಜಸ್ಟ್ 1 ಕಿಲೋಮೀಟ್ರ್ ಅಂತರದಲ್ಲೂ ಕೂಡ ವಿಲೇಜ್ ಬಸ್ ಸ್ಟಾಪ್ ಇದೆ. ಸೊ 1 ಎಕರೆ ಮಾತ್ರ ವೆಟ್ಲ್ಯಾಂಡ್ ಇದು. ಸೊ ವೆಟ್ಲ್ಯಾಂಡೇ ಬೇಕು ಅಂತ ಬಯಸಿ ಮಾಡೋವಂಥವ್ರಿಗೆ ಇದು ತುಂಬ ಚೆನ್ನಾಗಿದೆ. ವರ್ಷಕ್ಕೆ 2 ಬೆಳೆ, ಇಯರ್ಲಿ 2 ಕ್ರಾಪ್ಸ್ ಪ್ಯಾಡಿ. ಸೊ ಇವರು ಕುಂಟೆಗೆ 1 ಲಕ್ಷ ಹೇಳ್ತಾಯಿದ್ದಾರೆ. ಒಂದು 10,000 ಇಲ್ಲ 20,000 ಕುಂಟೆಗೆ ಬಿಡಬಹುದು. ಸೊ 80,000 ಒಂದು ಕುಂಟೆಗೆ ಅಂದ್ರೂ ಕೂಡ 32 ಲಕ್ಷ 1 ಎಕರೆಗೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.